ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಬಸ್ನಲ್ಲಿ ಕಾಣಿಸಿಕೊಂಡ ಹೊಗೆ, ಭಯಭೀತಗೊಂಡ ಪ್ರಯಾಣಿಕರು, ತಪ್ಪಿದ ದೊಡ್ಡ ಅನಾಹುತ. BS ಟ್ರಾವೆಲ್ಸ್ನ ಖಾಸಗಿ AC ಬಸ್ ಬೆಂಗಳೂರಿನಿಂದ ಜೈದಾಪುರ ಕಡೆಗೆ ಸಾಗುವಾಗ ಏಕಾಏಕಿ ಬಸ್ನಲ್ಲಿ ಗಾಢ ಹೊಗೆ ಕಾಣಿಸಿಕೊಂಡಿದ್ದರಿಂದ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಗಲಿಬಿಲಿಗೊಂಡ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ಲ ತಾಲೂಕಿನ ಅನ್ನಮನಗುಡ್ರ ಸಮೀಪದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಡಿಸೆಂಬರ್ 29 ಮುಂಜಾನೆ 6 ಗಂಟೆಗೆ ನಡೆದಿದೆ. ಬಸ್ನಲ್ಲಿ ಸುಟ್ಟು ವಾಸನೆ ಬರುತ್ತಿದ್ದನ್ನು ಗಮನಿಸಿದ ಪ್ರಯಾಣಿಕರು ಚಾಲಕನಿಗೆ ತಿಳಿಸಿದರೂ ಏನೂ ಆಗಿಲ್ಲ ಎಂದು ಸಬೂಬು ಹೇಳುತ್ತಾ 10 ಕಿಲೋಮೀಟರ್ ಸಂಚರಿಸಿದ್ದಾನೆ. ನಂತರ ಏಕಾಏಕಿ ಬಸ್ಸಿನ ತುಂಬ ಹೊಗೆ ಕಾಣಿಸಿಕೊಂಡ ಕೂಡಲೇ ವಾಹನವನ್ನು ನಿಲ್ಲಿಸಿದ್ದಾನೆ ಎಂದು ಪ್ರಯಾಣಿಕರು ಮಾಧ್ಯಮದ ಮುಂದೆ ತಿಳಿಸಿದರು. ಬೇರೆ ಬೇರೆ ಕಡೆಗೆ ಪ್ರಯಾಣ ಬೆಳೆಸಲಿದ್ದ ಪ್ರಯಾಣಿಕರು ಪರದಾಡಿದ್ದಾರೆ. ಕೆಲವೊಂದಿಷ್ಟು ಪ್ರಯಾಣಿಕರು ಬೇರೆ ಬೇರೆ ವಾಹನಗಳ ಮೂಲಕ ಪ್ರಯಾಣ ಬೆಳೆಸಿದರು. ಕೆಲವೊಂದಿಷ್ಟು ಜನಕ್ಕೆ ಯಾವುದೇ ವಾಹನ ಸಿಗದೆ ಪರದಾಡಿದ್ದಾರೆ. ಬಸ್ನ ಸಿಬ್ಬಂದಿ ಪ್ರಯಾಣಿಕರಿಗೆ ಸಹಕಾರ ನೀಡಿಲ್ಲ ಎಂದು ದೂರಿದರು. ಗಾಡಿಯಾಗ ಹೋಗಿ ಕನ್ಸ್ಕೊಂತನ್ರಿ ಬ್ರದರ್? ಕನ್ಸತ್ತಣ್ಣ, ಹೋಗಿ ಕನ್ಸ್ಕೊಂಡಲ್ಲಿ ಇಳಿದೀವಿ ನಾನು. ಇವಾಗ ಫುಲ್ ಹೋಗಿ ಇತ್ತ ಸ್ವಲ್ಪ ಗಾಡಿ ಹತ್ರನೇ ಅವ್ರಿಗೆ ಎಲ್ಲಿ 10 ಕಿಲೋಮೀಟರ್ ಹಿಂದ್ಗಡೆ ಹೇಳಿ ನಾವು ಕರಿಬಿದ್ರು, ಅವಾಗ ಹೇಳಿದ್ವಿ ಅವ್ರಿಗೆ ಹುಡುಗಿ ಬರಾಕ್ತದಂದ್ರೆ ಎಲ್ಲ ಅದೇನು ಸಂಬಂಧ ಒಳ್ಳೆ ಹಸ್ಕೊಂಡ್ ಇಲ್ಲಿ ಫುಲ್ ಆಯ್ತು. ಒಟ್ಟರು ಬ್ಯಾಂಕ್ ಏನ್ ಕಾಣಿಸ್ಕೊಂಡಿಲ್ಲ, ಫುಲ್ ಹೋಗಿ ಇತ್ತು. ಗಾಡಿ ಫುಲ್ ಇತ್ತಣ್ಣ? ಫುಲ್ ಇತ್ತು. 6 ಗಂಟೆಗೆ ಇಳಿದೀವಿ ಅಣ್ಣ. 6 ಗಂಟೆಲಿಂದ ತಿರುಗಿ 9 ಆಗುತ್ತೆ, ಏನಾದ್ರು ರೆಸ್ಪಾನ್ಸ್ ಕೊಡಲ್ರು. ಆರು ಗಂಟೆಗೆ ಗಾಡಿ ತೆರಬೇಕು. ಅಲ್ಲಿ ಏನು ಬ್ಯಾಂಕಿಂಗ್ ಕಾನ್ಸ್ಟೇಬಲ್ ಹೋಗಿ ಬಂದಿತ್ತೇನ್ರಿ ಗಾಡಿಯಾಗ? ಹೋಗಿ ಇತ್ತ? ಹೊಗೆ ಸಂಬಂಧ ತೆರಬಿದ್ದು ಟರ್ಬೋ ಏನೋ ಹೋಗ್ಯದ ಅಂತ ಹೇಳತ್ತಾರ. ಅದ್ರ ಸಂಬಂಧ ನಿಂತದ. ಇನ್ನೂವರೆಗೆ ರೀಚ್ ಮಾಡಿ ಕಳ್ಸಲ್ರಿ ಅವ್ರು ಮತ್ತೊಂದು ಗಾಡಿ. ಯಾವ ಊರಿಂದ ಐತೇಳಿ? ಬಿಜಾಪುರ. ಗಾಡಿ ಯಾವ ಬಸ್ ಇದು? BR ಟ್ರಾವೆಲ್ಸ್ ಅಂತ ಐತಿ. ಏನ್ ಗಾಡಿ ವ್ಯವಸ್ಥೆ ಮಾಡ್ರಿ? ಏನ್ ಮಾಡ್ರಿ ನಿಮ್ಗೆ ಹೋಗಕ್ ಗಾಡಿ ವ್ಯವಸ್ಥೆ ಮಾಡ್ರ? ಏನು ಅದೇ ಮಾಡ್ಕೊಡ್ತೀನಿ ಅನ್ನಕತ್ತಾನ. ಎಲ್ಲ ಗಾಡಿ ಕೈ ಹೋಗಿರ್ತಾನೆ, ಏನೋ ಒಂದು ಗಾಡಿ ರೆಸ್ಪಾನ್ಸ್ ಕೊಡಂತ. ಎಷ್ಟೊತ್ತಿನ ಇದೀವಿ? ತಮ್ಮ ಹೆಸರಣ್ಣ? ಮಂಜುನಾಥ್. ಯಾವ ಊರು? ಬಿಜಾಪುರ. BR ಟ್ರಾವೆಲ್ಸ್ ಅಂತ ಹೇಳಿ, ಇದು ಬೆಂಗಳೂರಿಂದ ಜೋಧ್ಪುರ್ ಹೋಗ್ತಾ ಇತ್ತು AC ಬಸ್ಸು. ನಾನು ಅದರ ಬಸ್ಸಲ್ಲಿ ಬರ್ತಾ ಇದ್ದೀನಿ ಸರ್. ಇಳಕಲ್ ಹತ್ರ ಹೊಗೆ ಬಂದು ಬಸ್ಸಲ್ಲಿ ನಿಂತಿದ್ದೆ. ಎಲ್ಲ ಇಳಿಸಿ ಬೇರೆ ಬಸ್ ಮಾಡ್ತಾನೋ ಏನೋ ಗೊತ್ತಿಲ್ಲ, ತುಂಬಾ ಹೊಗೆ ಬಂದು ಸ್ಮೆಲ್ ಬಂದು ಯಾರೋ ಒಬ್ರು ಬಸ್ ನಿಲ್ಲಿಸು ಅಂದ್ರು. ನಾನು ಎಚ್ಚರನೇ ಇದ್ದೆ ಅವಾಗ. ಅವನು ಏನಾಗಿಲ್ಲ ಅಂತ ಅನ್ಕೊಂಡ. ಆದ್ರೂ ನಾವು ಜೋರಾವರಿಯಿಂದ ಎಲ್ಲರೂ ಎದ್ದು ಹೊರಗಡೆ ನಿಂತ್ವಿ. ಎದ್ದು ಬಸ್ಸಲ್ಲಿ ಸ್ಟಾಪ್ ಅಂತ ಸಿಕ್ಕಾಪಟ್ಟಿ ಒಳಗಡೆ ಹೊಗೆ ತುಂಬಿಕೊಂಡು ಒಬ್ರಿಗೊಬ್ರು ಮುಖ ಕಾಣ್ಲದಂಗೆ ಆಗ್ಬಿಡ್ತು. ಒತ್ತಾಯದಿಂದ ಇಳಿದು ಬಸ್ಸಲ್ಲಿ ಬಂದಿದೀವಿ. ಇದು ಗುಡೂರ್ ಹತ್ರ, ಇಳಕಲ್ ಇನ್ನೂ 4-5 ಕಿಲೋಮೀಟರ್ ಇದೆ. ಗುಡೂರ್ ಹತ್ರ ಬಸ್ ನಿಂತಿದೆ. ಇನ್ನೂ ಬೇರೆ ಯಾವುದೂ ಬಸ್ಸಿನ ವ್ಯವಸ್ಥೆ ಮಾಡಿಲ್ಲ. ನಾನು ಕಾರ್ ತರಿಸ್ಕೊಂಡು ಬಿಜಾಪುರಕ್ಕೆ ಬರ್ಬೇಕು ಅನ್ಕೊಂಡಿದ್ದೀನಿ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.